ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಫೋರಮಲ್ಲಿ ಹೋಗಿ ಮೆಸೇಜಸ್ನ ನೋಡಿ ಹೇಗೆ ಒಂದು ಸ್ಟಾಕ್ದು ಸೆಂಟಿಮೆಂಟ್ ಇದೆ, ಹೇಗೆ ಸ್ಟಾಕ್ ಸೆಂಟಿಮೆಂಟ್ ತಿಳ್ಕೊಬೋದು ಅನ್ನೋದನ್ನು ಹೇಳಿದ್ದೆ. ಸೊ ಇವತ್ತು ಮಾರ್ಕೆಟ್ ಡೆಪ್ತ್ ಬಗ್ಗೆ ಹೇಳ್ತೀನಿ. ಸೊ ಇದರಲ್ಲಿ ನೀವು ನೋಡ್ಬೋದು ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇವರ ಒಂದು ಆ್ಯಕ್ಟಿವಿಟಿ ಮಾರ್ಕೆಟ್ ಲೈವ್ ಆಗಿದ್ದಾಗ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬೈಯರ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿ ಸೆಲ್ಲರ್ಸ್. ಸೊ ಇವಾಗ ನೀವು ನೋಡಿದ್ರೆ ಬೈಯರ್ಸ್ನ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ ಕ್ವಾಂಟಿಟಿ ಮತ್ತು ಅವ್ರ ಪ್ರೈಸ್ ಕಾಣುತ್ತೆ, ಅವ್ರು ಏನು ಪ್ರೈಸ್ ಬಿಡ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಗುತ್ತೆ. ಸೊ ನ್ಯಾಚುರಲ್ ಆಗಿ ನೀವು ಏನೇ ಒಂದು ಮಾರೋದು ತೊಗೊಳ್ಳೋದು ವಿಷಯ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಯಾರು ಹೈಯೆಸ್ಟ್ ಬಿಡರ್ ಇರ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಇರುತ್ತೆ. ಸೊ ಇಲ್ಲೂ ಹಾಗೇನೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು 118.25 ಅವನು ಹೈಯೆಸ್ಟ್ ಬಿಡರ್, ಅವನಿಗೆ 2 ಕ್ವಾಂಟಿಟಿ ಬೇಕು ಆ್ಯಂಡ್ ಅವನು ಈ ಪ್ರೈಸ್ ಕೊಡೋಕೆ ರೆಡಿ ಇದ್ದಾನೆ, ಅಂದರೆ 118.25. ಸೊ ಅವನು ಮೇಲ್ ಬರ್ತಾನೆ. ಸೊ ಅವನ ಆರ್ಡರ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೆಕೆಂಡ್ ಬಂದು 118.10, ಇವನು 36 ಕ್ವಾಂಟಿಟಿ ತೊಗೊಳಕ್ಕೆ ರೆಡಿ ಇದ್ದಾನೆ, ಇವನು 118.10 ಆಫರ್ ಮಾಡೋಕ್ಕೆ ರೆಡಿ ಇದ್ದಾನೆ. ಸೊ ಅವನು ಸೆಕೆಂಡ್ ಬರ್ತಾನೆ, ಇವನು ಆರ್ಡರ್ ಸೆಕೆಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ರೀತಿ ನೀವು ರೈಟ್ ಹ್ಯಾಂಡ್ ಸೈಡಲ್ಲಿ ಸೆಲ್ಲರ್ಸ್ ನೋಡಿ. ಸೆಲ್ಲರ್ಸ್ ನೀವು ಅಸೆಂಡಿಂಗ್ ಆರ್ಡ್ರಲ್ಲಿ ಇರುತ್ತೆ ಪ್ರೈಸ್, ಅಂದರೆ ಯಾರು ಅತಿ ಕಮ್ಮಿಗೆ ಸೆಲ್ ಮಾಡೋಕ್ಕೆ ರೆಡಿ ಇರ್ತಾರೋ ಅವ್ರ ಆರ್ಡ್ರ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಇವಾಗ ನೋಡಿ, ಒಬ್ಬ ಸೆಲ್ಲರು 8 ಕ್ವಾಂಟಿಟಿ 1226.60ಗೆ ಸೆಲ್ ಮಾಡೋಕ್ಕೆ ರೆಡಿ ಇದ್ದಾನೆ. ಸೊ ಅವನ ಆರ್ಡ್ರ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದಾದ ನಂತರ 1226.65ಗೆ 8 ಕ್ವಾಂಟಿಟಿ ಅವನ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾವೇನು ತಿಳ್ಕೋಬೇಕು ಅಂದರೆ, ಪ್ರೈಸ್ ಮ್ಯಾನಿಪುಲೇಷನ್ ಮಾಡೋದು ಇವಾಗ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಸೆಬಿ ಎಷ್ಟೊಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದೆ ಅಂದರೆ, ಯಾರು ಕಮ್ಮಿ ಪ್ರೈಸಿಗೆ ಮಾರಕ್ಕೆ ರೆಡಿ ಇರ್ತಾರೋ ಅವ್ರ ಆರ್ಡರ್ ಫಸ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಬೈಯರ್ಸಲ್ಲಿ ಯಾರು ಅತಿ ಹೆಚ್ಚು ಕೋಟ್ ಮಾಡ್ತಾರೋ ಅವ್ರ ಆರ್ಡರ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಇದನ್ನು ಮಾಡಿದ್ದಾರೆ ಸೆಬಿ ಅವರು. ಸೆಬಿ ಅಂತಲೇ ಅಲ್ಲ, ಎಲ್ಲ ಸ್ಟಾಕ್ ಎಕ್ಸ್ಚೇಂಜಸ್ ಕೂಡ ವರ್ಕ್ ಆಗೋದು ಹೀಗೇನೆ. ಸೊ ಇದರಲ್ಲಿ ನಿಮಗೆ ಇನ್ನೊಂದೇನು ಗೊತ್ತಾಗುತ್ತೆ ಅಂದರೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೆಷರ್. ಸೊ ನೀವು ಇದರಲ್ಲಿ ಅಬ್ಸರ್ವ್ ಮಾಡಿ, ಬೈಯರ್ಸ್ ಜಾಸ್ತಿ ಇದ್ದಾರೆ 1826, ಸೆಲ್ಲರ್ಸ್ ಕಮ್ಮಿ ಇದ್ದಾರೆ 995. ಜಾಸ್ತಿ ಏನು ವ್ಯತ್ಯಾಸ ಇಲ್ಲ, ಬಟ್ ಒಂದೊಂದು ಸ್ಟಾಕಲ್ಲಿ ನಿಮಗೆ ವಿಪರೀತ ವ್ಯತ್ಯಾಸ ಇರುತ್ತೆ. ಬೈಯರ್ಸ್ ತುಂಬಾ ಜಾಸ್ತಿ ಇರುತ್ತೆ, ಸೆಲ್ಲರ್ಸ್ ತುಂಬಾ ಕಮ್ಮಿ ಇರ್ತಾರೆ, ಇಲ್ಲ ಸೆಲ್ಲರ್ಸ್ ತುಂಬಾ ಜಾಸ್ತಿ ಇರ್ತಾರೆ, ಬೈಯರ್ಸ್ ತುಂಬಾ ಕಮ್ಮಿ ಇರ್ತಾರೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಆ ಸ್ಟಾಕಲ್ಲಿ ಯಾವತ್ತಿನ ದಿನ ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದೆಯೋ, ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆಯೋ ಅನ್ನೋದನ್ನು ನಾವು ಈ ಮಾರ್ಕೆಟ್ ಡೆಪ್ತಲ್ಲಿ ತಿಳ್ಕೊಬೋದು. ಸೊ ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂದರೆ ಏನರ್ಥ, ಆ ಸ್ಟಾಕ್ ಬೈಯರ್ಸ್ ತುಂಬ ಜಾಸ್ತಿ ಇದ್ದಾರೆ, ಸೊ ಸೆಲ್ಲರ್ಸ್ ಕಮ್ಮಿ ಇದ್ದಾರೆ. ಸೊ ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದ್ದಾಗ ಪ್ರೈಸ್ ನ್ಯಾಚುರಲ್ ಆಗಿ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಅದೇ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದ್ದರೆ ಏನರ್ಥ ಅಂದರೆ, ಆವತ್ತಿನ ದಿನ ಸೆಲ್ಲರ್ಸ್ ಜಾಸ್ತಿ ಇದ್ದು ಬೈಯರ್ಸ್ ಕಮ್ಮಿ ಇದ್ದು ನ್ಯಾಚುರಲ್ ಆಗಿ ಆ ಸ್ಟಾಕಿನ ಪ್ರೈಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇದು ಒಂದೇ ಥರ ಇರಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇಡೀ ದಿನದಲ್ಲಿ ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ. ಒಂದರ್ಧ ಗಂಟೆ ಬೈಯರ್ಸ್ ಜಾಸ್ತಿ ಇರ್ತಾರೆ, ಇನ್ನೊಂದರ್ಧ ಗಂಟೆ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ. ಸೊ ಒಂದು ಇನ್ಸ್ಟೆನ್ಸಲ್ಲಿ ನೀವು ಇದನ್ನು ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಇಂಟ್ರಾಡೇ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಡೆಲಿವರಿ ತೊಗೊಂಡು ಶಾರ್ಟ್ ಟರ್ಮ್ ಟು ಲಾಂಗ್ ಟರ್ಮ್ ಈಕ್ವಿಟಿ ಟ್ರೇಡಿಂಗ್, ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿ. ಟ್ರೇಡಿಂಗ್ ಅಂತ ಕರೆಯೋದು ತಪ್ಪಾಗುತ್ತೆ. ಶಾರ್ಟ್ ಟರ್ಮ್ ಟು ಲಾಂಗ್ ಟರ್ಮ್ ಮಾಡಿ. ಶಾರ್ಟ್ ಟರ್ಮ್ ಅಂದರೆ ನಿಮ್ಮದು 1 ತಿಂಗಳಿಂದ 6 ತಿಂಗಳವರೆಗೂ ಆಗಿರ್ಬೋದು. ಲಾಂಗ್ ಟರ್ಮ್ ಅಂದರೆ 6 ತಿಂಗಳ ಮೇಲೆ 10 ವರ್ಷ 20 ವರ್ಷನೂ ಆಗಿರ್ಬೋದು. ನಿಮ್ಮ ಹೋಲ್ಡಿಂಗ್ ಕೆಪಾಸಿಟಿ ಮೇಲೆ ಅದು ಹೋಗುತ್ತೆ. ಬಟ್ ಇಂಟ್ರಾಡೇ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ.
ಸೊ ಮಾರ್ಕೆಟ್ ಟಿಪ್ ಬಗ್ಗೆ ಇಷ್ಟ ಆಯಿತು. ಸೊ ಇದರಲ್ಲಿ ಇನ್ನೊಂದು ಚಿಕ್ಕದೊಂದು ಹೇಳ್ತೀನಿ, ಕಾರ್ಪೊರೇಟ್ ಆ್ಯಕ್ಷನ್. ಇದರಲ್ಲಿ ನಿಮಗೆ ಕಂಪ್ನಿನಲ್ಲಿ ಏನೇನು ಆಗ್ತಿದೆ ಅನ್ನೋದೆಲ್ಲ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬೋರ್ಡ್ ಮೀಟಿಂಗು, ಅವರು ಏನಾಗಿದೆ ಬೋರ್ಡ್ ಮೀಟಿಂಗಲ್ಲಿ, ಡಿವಿಡೆಂಟ್ ಏನಾದರೂ ಕೊಟ್ಟಿದ್ದಾರಾ ಆ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಡಿವಿಡೆಂಟ್ ಯಾವ ಡೇಟಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಡಿವಿಡೆಂಟ್ ಕೊಡದೇ ಇರೋ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡದೇ ಇರೋದೇ ಒಳ್ಳೆಯದು. ಹಾಗಂತ ಎಲ್ಲ ಕಂಪ್ನಿಗಳು ಡಿವಿಡೆಂಟ್ ಕೊಡದೇ ಇದ್ದರೆ ಚೆನ್ನಾಗಿರೋ ಕಂಪ್ನಿ ಅಂತ ಏನು ಅರ್ಥ ಅಲ್ಲ. ಅದನ್ನು ಮುಂದೆ ಬಂದಾಗ, ಆ ವಿಷಯ ಬಂದಾಗ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಯಾವ ಕಂಪ್ನಿ ಡಿವಿಡೆಂಡ್ ಕೊಡ್ತಿದೆ ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಸೆಕ್ಯೂರಿಟಿ, ನಿಮ್ಮ ರಿಸ್ಕ್ ಕಮ್ಮಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗೆ ಬೋನಸ್ ಬಗ್ಗೆ ನೀವು ತಿಳ್ಕೊಬೋದು. ಅಂದರೆ ಬೋನಸ್ ಶೇರ್ಸ್ ಏನಾದರೂ ಕೊಟ್ಟಿದ್ದಾರೆ ನೋಡಿ, ಇವರು ನನಗೆ 21 ಡಿಸೆಂಬರಲ್ಲಿ ನನಗೆ ನನ್ನದೆಷ್ಟು ಶೇರ್ಸ್ ಇತ್ತು ಅಷ್ಟು ಡಬಲ್ ಬೋನಸ್ ಕೊಟ್ಟಿದ್ದಾರೆ. 30 ಶೇರ್ ಇತ್ತು, ಇನ್ನೊಂದು 30 ಆ್ಯಡ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಆಮೇಲೆ ಶೇರ್ ಏನಾದರೂ ಸ್ಪ್ಲಿಟ್ ಆಯಿತಾ ಆ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ರೈಟ್ಸ್ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಇದೇನು ಅಷ್ಟೊಂದು ಇಂಪಾರ್ಟೆಂಟು ಅಲ್ಲ. ರೈಟ್ಸ್ ಇಶ್ಯೂ ಅಂತ ಬರುತ್ತೆ, ಅದರ ಇನ್ಫಾರ್ಮೇಷನ್ ಇದು. ಆಮೇಲೆ ಇ ಜಿ ಎಮ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್, ಅದರದ್ದು ಡೀಟೇಲ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಷ್ಟು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಫೈನಾನ್ಷಿಯಲ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ತಪ್ಪದೆ ನೋಡಿ, ಅದರಲ್ಲೂ ತುಂಬ ಇನ್ಫಾರ್ಮೇಷನ್ ಇದೆ. ಥ್ಯಾಂಕ್ ಯು.